ಅದು ಹಾಸನದ ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಆಗ್ಬಿಟ್ಟಿದೆ. ಹಾಸನದ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡಿಸಿದಂತ ಆರೋಪ. ಜ್ಞಾನಸಾಗರ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಮಕ್ಕಳಿಂದ ಕುರಾನ್ ಪಠಣವನ್ನ ಮಾಡಿಸಲಾಗಿದೆ. ಶಾಲಾ ಮಕ್ಕಳಿಗೆ ಮುಸ್ಲಿಂ ಧರ್ಮದ ಪ್ರಾರ್ಥನೆಯನ್ನ ಮಾಡಿಸಿರುವಂತ ಆರೋಪ ಎದುರಾಗಿರುವಂಥದ್ದು. ಜ್ಞಾನಸಾಗರ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಮಕ್ಕಳಿಂದ ಕುರಾನ್ ಪಠಣ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತದೆ. ಮಕ್ಕಳು ಸಾಮೂಹಿಕ ಪ್ರಾರ್ಥನೆ ಮಾಡುವಂತ ವಿಡಿಯೋ ವೈರಲ್ ಆಗಿದೆ. ಸೊ ಹೀಗಾಗಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಶಾಲೆಯ ಎದುರು ಪ್ರತಿಭಟನೆಯನ್ನ ಮಾಡಲಾಗಿದೆ. ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಶಾಲಾ ಮಕ್ಕಳಿಂದ ಪ್ರಾರ್ಥನೆ ಮಾಡಿಸಿಲ್ಲ ಅಂತ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ ಸ್ಕೂಲ್ನವರು. ಕೇವಲ ಭಾವೈಕ್ಯತೆ ಮೂಡಿಸುವಂತ ಆಚರಣೆ ಅಂತ ಆಡಳಿತ ಮಂಡಳಿಯವರು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದ 3 ಮಕ್ಕಳು ಮಾತ್ರ ಪ್ರಾರ್ಥನೆ ಮಾಡಿದ್ದಾರಂತೆ. ಆ ದೃಶ್ಯಾವಳಿಗಳು ತೋರಿಸ್ತಾ ಇದ್ವಿ. ಹಿಂದೂ ಪರ ಸಂಘಟನೆಯವರು ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿರುವಂತದ್ದನ್ನ, ಮತ್ತು ಒಂದ್ ಕಡೆ ಕುರಾನ್ ಪಠಣ ಮಾಡಲಾಗಿದೆ ಅನ್ನುವಂತ ಆರೋಪ ಕೂಡ ಮಾಡಲಾಗ್ತಾ ಇದೆ. ಒಂದು ದೃಶ್ಯ ವೈರಲ್ ಆಗ್ತಾ ಇದೆ. ಆ ದೃಶ್ಯವನ್ನ ಇಟ್ಕೊಂಡು ಹಿಂದೂ ಪರ ಸಂಘಟನೆಯವರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. I honorably welcome all my teachers and my dear juniors. As you know, we are gathered here to celebrate Bakrid. Bakrid is also called as Festival of Sacrifice. My name prostrate, which is quoted touch to the ground. My discard. ಸರ್ ಅದು ಒಂದು ದಿನ 365 ದಿವಸದಲ್ಲಿ ಒಂದು ದಿನ ಅಷ್ಟೇ ಆಪ್ಷನ್ ಅವರಿಗೆ. ಸರ್ ಬಿಟ್ಟಾಯ್ತು. ಸಂಸ್ಕೃತದಲ್ಲೂ ಹೇಳಿಸ್ತೀವಿ. ಜುಲೈ 1ಗೋಸ್ಕರ ಎಲ್ಲರಿಗೂ ಆ ಭಾವೈಕ್ಯತೆ ಒಂದು ಬರಲಿ ಅಂತ ಹೇಳ್ಕೊಂಡು ಮಾಡಿದೀವಿ. ಅಷ್ಟು ಅಂದ್ರೆ ಸ್ಕೂಲಲ್ಲಿ ಬೇರೆ ಯಾವ ಭಾವನೆಯಲ್ಲಿನೂ ಮಾಡಿಲ್ಲ. ಇದು ಮಾಡಿದ್ದು ಏನು ತಪ್ಪಾಗಿದ್ರೆ ಮುಂದೆ ಕಾಲದಲ್ಲಿ ನಾವು ನೋಡ್ಕೊಳ್ತೇವೆ. ಸ್ಕೂಲ್ನವ್ರು ಕೊಡ್ತಾ ಇರುವಂತ ಸ್ಪಷ್ಟನೆ ಭಾವೈಕ್ಯತೆಯ ಸಂದೇಶವನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿಸಲಾಗಿದೆ. ನಾವು ಕುರಾನನ್ನ ಪಠಣ ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅವರು ಕೂಡ ಮಾತನಾಡಿದ್ದಾರೆ. ಅವ್ರಿಗೇನು ಹೇಳಿದ್ರು ನೋಡೋಣ. ಇಲ್ಲ, ಯಾವುದೇ ಘಟನೆ ನಡೆದಿಲ್ಲ ಅಂತ ಸಂಶೋಧನೆ ಕೊಡ್ತಾ ಇದ್ದಾರೆ. ಆದ್ರೂ ನೋಡ್ತಾ ಇದ್ರೆ ಒಳಗಡೆ ವಿಡಿಯೋ ಎಲ್ಲ ಇದೆ. ಮಕ್ಕಳಿಗೆ ಬೋಧನೆ ಮಾಡ್ತಾ ಇರೋದು, ನಾಟಕ ಮಾಡಿ ನಮ್ಮ ಮುಸ್ಲಿಂ ಮತಾಂತರನೇ ದೊಡ್ಡದು ಮೇಲು ಅನ್ನೋ ರೀತಿ ಅವ್ರಿಗೆ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದಾರಂತೆ. ಹಾಗಾಗಿ ನಾವು ಈ ದಿನ ಸೋಮವಾರ ಇಡೀ ಚನ್ನರಾಯಪಟ್ಟಣದಲ್ಲಿ ಏನು ನಮ್ಮ ಹಿಂದೂ ಬಾಂಧವರಿದ್ದಾರೆ ಎಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಈ ಸ್ಕೂಲ್ನ ಮುಚ್ಚಿಸುವಂಥ ಕೆಲಸನ ನಾವು ಮಾಡಬೇಕಾಗಿ ಎಲ್ಲ ಹಿಂದೂಗಳಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಹಿಂದೂ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ನಾಗೇಶ್ ಇಂಟರ್ನ್ಯಾಷನಲ್ ಸ್ಕೂಲು. ನಮ್ಮ ಗಮನಕ್ಕೆ ಹಿಂದಿನಿಂದ ಬಂದಿದೆ. ಈಗ ಅದನ್ನ ನಾವು ಸರಿಪಡಿಸುವಂಥ ಕೆಲಸ ಮಾಡೋಣ ಅಂತ ನಮಗೆ ಚನ್ನರಾಯಪಟ್ಟಣದಲ್ಲಿ ಎಲ್ಲ ಸಂಘಟನೆಗಳು ನಮಗೆ ಕರೆ ಮಾಡಿ ಹೇಳಿದ್ದಾರೆ. ಇಲ್ಲ, ಯಾವುದೇ ಘಟನೆ ನಡೆದಿಲ್ಲ ಅಂತ ಸಂಶೋಧನೆ ಕೊಡ್ತಾ ಇದ್ದಾರೆ. ಆದ್ರೂ ನೋಡ್ತಾ ಇದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ರಲ್ಲ, ಹಿಂದೂ ಪರ ಸಂಘಟನೆಯವರ ಆಕ್ರೋಶ, ಹಾಗೆ ಆಡಳಿತ ಮಂಡಳಿಯವರನ್ನ ಕೂಡ ತರಾಟೆಗೆ ತೆಗೆದುಕೊಂಡಿದ್ರು. ಈ ಸಂದರ್ಭದಲ್ಲಿ ಭಾವೈಕ್ಯತೆಯ ಸಂದೇಶವನ್ನ ಸಾರುವಂತ ನಿಟ್ಟಿನಲ್ಲಿ ಮಾತ್ರ ನಾವು ಅಲ್ಲಿ ಒಂದು ಮಕ್ಕಳ ಬಳಿ ಹೇಳ್ಸಿರುವಂಥದ್ದು. ಆ ಟೈಮ್ನಲ್ಲಿ ಕೇಳಿದ್ರು ಹಿಂದೂ ಪರ ಸಂಘಟನೆಯವರು. ಮತ್ತೆ ಆ ಭಾಷೆಯಲ್ಲಿ ಯಾಕೆ ಮಾತನಾಡ್ಸಿದ್ರು, ಉರ್ದು ಭಾಷೆಯಲ್ಲಿ ಯಾಕೆ ಮಾತನಾಡ್ಸಿದ್ದೀರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಇಲ್ಲ, ಮುಂದಿನ ದಿನಗಳಲ್ಲಿ ಹಂಗಾದ್ರೆ ಸಂಸ್ಕೃತ ಕನ್ನಡದಲ್ಲೂ ಕೂಡ ಬೇಕಿದ್ರೆ ಹೇಳಿಸ್ತೀವಿ, ಬಟ್ ಇದು ವಿವಾದ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ವಿವಾದ ಆಗಿದೆ. ಹಿಂದೂ ಪರ ಸಂಘಟನೆಯವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪೋಷಕರು ಯಾರಾದ್ರೂ ಪ್ರಶ್ನೆ ಮಾಡಿದಾರಾ? ಈಗ ಏನ್ ಹೇಳ್ತಾ ಇದ್ದಾರೆ ಶಾಲಾ ಆಡಳಿತ ಮಂಡಳಿಯವರು? ಇಷ್ಟೆಲ್ಲ ಪ್ರಶ್ನೆಗಳು ಎದುರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೃಥ್ವಿ, ಖಂಡಿತವಾಗಿಯೂ ಚನ್ನರಾಯಪಟ್ಟಣದಲ್ಲಿ ಇರ್ತಕ್ಕಂತಹ ನಾಗೇಶ್ ಎಜುಕೇಶನ್ ಟ್ರಸ್ಟ್ ಏನಿದೆ, ಇಲ್ಲಿ ಜ್ಞಾನಸಾಗರ ಸ್ಕೂಲ್ ನಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಮೊನ್ನೆ ಏನು ಈ ಘಟನೆ ನಡೆದಿದೆ, ಭಾವೈಕ್ಯತೆಯನ್ನ ಸಾರುವಂತ ಹಿನ್ನೆಲೆಯಲ್ಲಿ ಶಾಲೆಯ ಆಡಳಿತ ಮಂಡಳಿ ಈ ರೀತಿಯಾದಂತಹ ಒಂದು ಆಚರಣೆಗೆ ಮುನ್ನುಡಿಯನ್ನ ನೀಡಿತ್ತು. ಆದ್ರೆ ಈ ವಿಚಾರವನ್ನ ಹಿಂದೂ ಪರ ಸಂಘಟನೆಗಳು ಈಗ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದು, ಸೋಮವಾರ ನಾವು ಈ ವಿಚಾರವಾಗಿ ಚನ್ನರಾಯಪಟ್ಟಣದಲ್ಲಿ ಒಂದು ಬೃಹತ್ ಮೆರವಣಿಗೆಯ ಮೂಲಕವಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿಕೆನ ಈಗ ಹಿಂದೂ ಪರ ಸಂಘಟನೆಗಳು
ನಮ್ಗೆ ಅನೇಕ ಸಂಘಟನೆಗಳ ಬೆಂಬಲವಿದೆ ಎಂಬಂತ ಹಿನ್ನೆಲೆ ಆ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಶಾಲೆಯ ಆಡಳಿತ ಮಂಡಳಿ ನಾವು ಯಾವುದೇ ಆಚರಣೆ ಇರ್ಲಿ, ಯಾವುದೇ ಹಿಂದೂಗಳ ಹಬ್ಬ ಆಗಿರ್ಲಿ, ಮುಸ್ಲಿಮರ ಹಬ್ಬ ಆಗಿರ್ಲಿ, ಕ್ರಿಶ್ಚಿಯನ್ಸ್ರ ಹಬ್ಬ ಆಗಿರ್ಲಿ, ಯಾವುದೇ ಹಬ್ಬ ಆದ್ರೂ ಕೂಡ ಮಕ್ಕಳಿಗೆ ಭಾವೈಕ್ಯತೆಯನ್ನ ಸಾರುವ ನಿಟ್ಟಿನಲ್ಲಿ ಪ್ರತಿಯೊಂದು ಹಬ್ಬದ ವಿಚಾರವಾಗಿ ನಾವು ಈಗಾಗಲೇ ಎಲ್ಲರಿಗೂ ತಿಳುವಳಿಕೆಯನ್ನ ಮೂಡಿಸ್ತೀವಿ ಮತ್ತು ಮಕ್ಕಳಿಗೆ ಆಚರಣೆ ಯಾವ ರೀತಿ ಮಾಡ್ಬೇಕು ಮತ್ತು ಆ ಹಬ್ಬದ ಪ್ರಾಮುಖ್ಯತೆ ಏನು ಎಂಬಂತಹ ಕೃಷ್ಣಮೂರ್ತಿ ಮಾತನಾಡ್ತೀನಿ. ನಮ್ ಜೊತೆ ಹಿಂದೂ ಪರ ಸಂಘಟನೆಯ ಮುಖಂಡರಾಗಿರುವಂತ ಶ್ಯಾಮ್ ಸುಂದರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶ್ಯಾಮ್ ಸುಂದರ್ ಅವರೇ. ನಮಸ್ತೆ ಸರ್. ಏನಾಗಿರೋದು, ಏನ್ ಆರೋಪ? ಅಂದ್ರೆ ಸರ್, ನಿನ್ನೆ ಬಕ್ರೀದ್ ಹಬ್ಬ ಕಳೆದ ಮಾರನೇ ಬೆಳಿಗ್ಗೆ ಕೆಲವು ವಿದ್ಯಾರ್ಥಿಗಳನ್ನ ಒಂದು ಹಾಲಲ್ಲಿ ಸೇರಿಸಿ ಬಕ್ರೀದ್ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅವೇರ್ನೆಸ್ ಕೊಟ್ಟಿದೀವಿ ಅಂತ ಸ್ಕೂಲ್ನ ಆಡಳಿತ ಮಂಡಳಿಯವರು ಮತ್ತೆ ಅಲ್ಲಿನ ಡೀನ್ ಎಲ್ಲ ಹೇಳ್ತಿದ್ದಾರೆ. ನಾವು ಹೋಗಿ ಅದ್ರ ಬಗ್ಗೆ ನಾವು ಡೀನ್ ಮತ್ತೆ ಸ್ಕೂಲ್ನ ಆಡಳಿತ ಮಂಡಳಿಯವ್ರ ಜೊತೆ ಮಾತಾಡ್ದು ಅವ್ರು ಹೇಳ್ತಾರೆ ಎಲ್ಲ ಹಬ್ಬಗಳನ್ನ ಅಂದ್ರೆ ನಮ್ಮ ರಾಮನವಮಿ ಇರ್ಬೋದು, ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಮತ್ತೆ ಗಣಪತಿಗೆ ಹಬ್ಬಕ್ಕೆ ಏನ್ ಮಾಡ್ತೀವಿ ನಾವು ಮಣ್ಣು ತಂದು ಇಲ್ಲೇ ವಿದ್ಯಾರ್ಥಿಗಳ ಕೈಲಿ ಗಣಪತಿನ ನಾವು ಮಾಡಿಸ್ತೀವಿ. ಆ ರೀತಿ ನಾವು ಕ್ರಿಸ್ಮಸ್ ಅಲ್ಲೂ ಸಹ ನಾವು ಅದನ್ನು ಆಚರಣೆ ಮಾಡ್ತೀವಿ. ಅದೇ ಬಕ್ರೀದ್ ಯಾವ ರೀತಿ ಮಾಡ್ತಾರೆ ಏನು ಎತ್ತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಮಾಡಿದೀವಿ. ಅದ್ರಲ್ಲಿ ಬೇರೆ ಯಾವುದೇ ಉದ್ದೇಶಗಳಿಲ್ಲ, ದುರುದ್ದೇಶ ಇಲ್ಲ ನಮ್ಮ ಶಾಲೆಯಿಂದವ ಅಂತ ಹೇಳ್ತಿದ್ರು ಸರ್ ಅವರು. ಈ ಪೋಷಕರು ಯಾರಾದ್ರೂ ಆರೋಪ ಮಾಡಿದಾರಾ? ಆ ಪೋಷಕರುಗಳೇ ಸರ್ ಈ ಎಲ್ಲ ಹಿಂದೂಪರ ಸಂಘಟನೆಗಳಿಗೆ ಮಾಹಿತಿ ಕೊಟ್ಟಿರೋದು, ವಿಡಿಯೋಗಳು ಕೊಟ್ಟಿರೋದೇ ಪೋಷಕರು. ಅವ್ರ ಸ್ಕೂಲಲ್ಲಿ ಏನ್ ಮಾಡಿದ್ದಾರೆ, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದನ್ನ ವಿಡಿಯೋ ಮಾಡಿಸ್ತಾರೆ. ವಿಡಿಯೋ ಮಾಡಿಸ್ಬಿಟ್ಟು ಅಲ್ಲಿ ಯಾರ ಸ್ಟೂಡೆಂಟ್ಗಳು ಅಂದ್ರೆ ಯಾವ ಕ್ಲಾಸ್, 3ನೇ ಕ್ಲಾಸ್ ಇರ್ಬೋದು, 4, 5, 6, ಈಗ 1 to 10th ಇರುತ್ತಲ್ಲ, ಅಲ್ಲಿ 3 ಸ್ಕೂಲ್ನ ಒಂದ್ಸರಿ ಅಕಾಮಿಡೇಷನ್ ಮಾಡಿ ಮಾಡ್ತಾರೆ. ಆ ಸ್ಕೂಲಿನ ಪೇರೆಂಟ್ಸ್ ಗಳಿಗೆ ಇವರೇ ವಿಡಿಯೋಗಳನ್ನ ಕೊಡ್ತಾರೆ. ನಿಮ್ದು ಇವತ್ತು ಇಂಥ ಕಾರ್ಯಕ್ರಮ ಆಯ್ತು, ನಿಮ್ಮ ಮಕ್ಳಿಗೆ ಇದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸ್ತೋ, ಇಂಥದ್ದು ಅವೇರ್ನೆಸ್ ಕೊಟ್ಟು ಅಂತ ಕೊಡ್ತಾರೆ. ಆ ರೀತಿ ಈ ವಿಡಿಯೋ ಕೊಟ್ಟಿದ್ದು ಪೋಷಕರಿಗೆ ಆಡಳಿತ ಮಂಡಳಿ ಸ್ಕೂಲಿನ ಟೀಚರ್ಸ್ ಗಳೇ ಕಳಿಸಿದ್ದಾರೆ, ನಿಮ್ಮ ಈ ತರ ಮಾಡಿದ್ದು ಅಂತ. ಅಂದ್ರೆ ಪ್ರತಿ ವರ್ಷನೂ ಈ ರೀತಿಯಾಗಿ ಮಾಡ್ತಾರ ಅಥವಾ ಇದೇ ಫಸ್ಟ್ ವರ್ಷ ಹಿಂಗ್ ಮಾಡಿರೋದ? ಆಕ್ಚುಲಿ ಬಕ್ರೀದ್ ಇದೇ ಫಸ್ಟ್. ಇನ್ನ ಕ್ರಿಸ್ಮಸ್ ಇರ್ಬೋದು, ಇನ್ನ ರಾಮನವಮಿ, ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಅವೆಲ್ಲ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. 14 ವರ್ಷದಿಂದ ಸಂಸ್ಥೆ ಇದೆ. ಬಟ್ ಬಕ್ರೀದ್ ಇದೇ ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ನಿಮ್ಮ ವಿರೋಧ ಎಲ್ರ ಕೈಲೂ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಸಿದ್ದು ತಪ್ಪು ಅಂತನ ಅವ್ರು ಹೇಳ್ತಾ ಇದ್ರು. ಭಾವೈಕ್ಯತೆಯ ಸಂದೇಶವನ್ನ ಕೊಡ್ಬೇಕಾಯ್ತು, ಆ ಉದ್ದೇಶ ಅಂತ. ಅಲ್ಲ, ಅದು ತಪ್ಪು ಅಂತ ಅಂದ್ರೆ ಸರ್ ನಾವ್ ಹೇಳೋದು, ನೀವು ಬಹುಸಂಖ್ಯಾತರಿಗೆ ಅಲ್ಪಸಂಖ್ಯಾತರನ್ನ ತಂದು ಇದೊಂಥರ ಅವ್ರ ಮೇಲೆ ಪ್ರೆಸರ್ ಮಾಡಿ ಹೇರ್ದಾಗ ಆಗುತ್ತೆ. ಇದನ್ನ ನಾವು ತಪ್ಪು ಅಂತ ನಾವು ಖಂಡಿಸ್ತೀವಿ ಅಂತಲೇ ಹೇಳಿದ್ವಿ ನಾವು ಅವ್ರಿಗೆ. ಯಾಕೆ ಅಂದ್ರೆ ನೀವು ಆ ರೀತಿ ಒಂದ್ ವೇಳೆ ನೀವು ಅವ್ರು ನಮಗೆ ಯಾವುದೇ ಪೇರೆಂಟ್ಸ್ ಗಳಾಗ್ಲಿ ನೀವು ಬಕ್ರೀದ್ ಮಾಹಿತಿ ಕೊಡಿ ಅಂತ ಕೇಳಿಲ್ಲ, ನಮ್ಮ ಮಕ್ಳಿಗೆ ಅದು ಅವಶ್ಯಕತೆನೂ ಇಲ್ಲ, ಕ್ರಿಸ್ಮಸ್ ಇಲ್ಲ. ಯಾಕೆಂದ್ರೆ ಹಿಂದಿನಿಂದ ಕ್ರಿಸ್ಮಸ್ ನಡೆಸ್ಕೊಂಡ್ ಬರ್ತಾರೆ, ಅದಕ್ಕೆ ಯಾವುದೇ ಪೋಷಕರು ವಿರೋಧ ಮಾಡಿಲ್ಲ. ಇದಕ್ಕೆ ಎಲ್ಲಾ ಪೋಷಕರು ವಿರೋಧ ಇದೆ, ಈ ರೀತಿ ಮಾಡಬಾರ್ದಿತ್ತು ಅಂತ. ಇವತ್ತು ಒಂದು ಶಾಲೆಯಲ್ಲಿ ನಡೆದಿದೆ, ನಾಳೆ ದಿವಸ ಇದನ್ನೇ ನೋಡಿ ನೋಡಿ ಪ್ರತಿ ಶಾಲೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅವಾಗ ಯಾರನ್ನ ಕೇಳಕ್ಕಾಗುತ್ತೆ, ಇದು ತಪ್ಪಲ್ವಾ ಅಂತ ಹೇಳ್ತಾರೆ ಅವರು. ಯುಗಾದಿ ಹಬ್ಬ, ಸರಸ್ವತಿ ಪೂಜೆ, ಎಲ್ರು ಎಲ್ಲಾ ಧರ್ಮದವರು ಸೇರ್ಸ್ಬಿಟ್ಟೆ ಅಲ್ವಾ ಮಾಡೋದು. ಇದಕ್ಕೆ ಮಾತ್ರ ಯಾಕೆ ವಿರೋಧ ಮಾಡ್ತಾರೆ? ಅಲ್ಲ, ಅದನ್ನೇ ಹೇಳಿ ಅವ್ರು. ನಾವು ಹೋದಾಗ್ಲೂ ಅಲ್ಲಿ ಕೇಳಿದ ಅದನ್ನೇ, ಕೃಷ್ಣ ಜನ್ಮಾಷ್ಟಮಿಗೆ ಮುಸ್ಲಿಮ್ಸ್ ಮಕ್ಕಳು ಕೃಷ್ಣ ಮತ್ತೆ ರಾಧೆನ ವೇಷನ ಹಾಕೊಂಡ್ ಬರ್ತಾರೆ, ನೀವ್ ಅದನ್ನೇ ಯಾಕೆ ಕೇಳಿಲ್ಲ, ನೀವು ಅಂತ ಒಳ್ಳೆ ಕೆಲಸನ ನಾವು ಮಾಡಿದೀವಿ ಅಂತ ಹೇಳಿದ್ರು ಅವರು. ಈಗ ಅದು ಮಾಡಿದಕ್ಕೆ ನಾವು ಯಾವುದೇ ಅಲ್ಲಿ ನಾವು ಮಾಡಿರೋದಕ್ಕೆ ನಾವು ಒಳ್ಳೇದು ಅಂತ ತಗೋತೀವಿ. ಬಟ್ ಇದಕ್ಕೆ ಏನಾಗಿದೆ ಅಂದ್ರೆ ಒಬ್ರು ಇಬ್ರು ಈಗ ಹೇಳ್ತಾರೆ ಬಹುಸಂಖ್ಯೆ, ಅಲ್ಲಿ ಏನಾರ 500 ಜನ ಮುಸ್ಲಿಮ್ಸ್ ಹುಡುಗರು ಇದ್ರೆ, ಒಂದು 10-20 ಹಿಂದೂ ಹುಡುಗರು ಇದ್ರೆ ಅಕ್ಸೆಪ್ಟ್ ಮಾಡ್ಕೋಬಹುದು ಅಲ್ವಾ. ಅಲ್ಲಿರೋ ಹುಡುಗರೆಲ್ಲ ಬಹುಸಂಖ್ಯಾತರಿಂದ ಈಗ 1000 ಜನ ಸ್ಟೂಡೆಂಟ್ ಇದ್ರೆ ಕನಿಷ್ಠ 800-900 ಜನ ಹಿಂದೂ ಹುಡುಗರುಗಳು ಇರ್ತಾರೆ. 100 ಜನಕ್ಕೋಸ್ಕರ ಇವ್ರು 900 ಜನಕ್ಕೆ ಅದನ್ನ ಬಲವಂತವಾಗಿ ಹೇರ್ದಾಗ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಅವರೇನೋ ಈಗ ಭಾವೈಕ್ಯತೆ ಸಂದೇಶವನ್ನ ಸಾರ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ನೋಡ, ಈಗ ನೀವು ಓದಂತ ಸಂದರ್ಭದಲ್ಲೂ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಬಟ್ ಇದು ತುಂಬಾ ವಿವಾದ ಆಗ್ತಾ ಹೋದ್ರೆ ಆ ಸ್ಕೂಲಿಗಾಗ್ಲಿ ಅಲ್ಲಿ ಓದ್ತಾ ಇರುವಂತ ಮಕ್ಕಳಿಗೂ ಕೂಡ ತೊಂದರೆ ಆಗುತ್ತೆ. ಧನ್ಯವಾದ ಶ್ಯಾಮ್ ಸುಂದರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಪ್ರಾರ್ಥನೆಯನ್ನ ಮಾಡಿಸಿದ್ದಾರೆ, ಅದರಲ್ಲೂ ಕುರಾನ್ ಪಠಣ ಮಾಡಿಸಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗಿರುವಂಥದ್ದು. ಇದು ಹಾಸನದ ಚನ್ನರಾಯಪಟ್ಟಣದಲ್ಲಿ ಇರುವಂತ ಶಾಲೆಯಲ್ಲಿ ನಡೆದಿರುವಂತ ಒಂದು ಘಟನೆ, ಜ್ಞಾನಸಾಗರ ಶಾಲೆಯಲ್ಲಿ. ಅವರು ಆಡಳಿತ ಮಂಡಳಿಯವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಇದ್ದಂತ ಟೈಮ್ನಲ್ಲಿ ಮುಸ್ಲಿಂ ಮಕ್ಕಳು ಕೂಡ ಕೃಷ್ಣ ರಾಧೆಯ ವೇಷವನ್ನ ಧರಿಸ್ಕೊಂಡ್ ಬಂದಿದ್ದಾರೆ. ಅಂತಹ ಒಂದು ಚೇಂಜಸ್ ಅನ್ನ ಕೂಡ ನಾವು ಮಾಡಿದೀವಿ, ಅಂತ ಬದಲಾವಣೆಗಳು ಕೂಡ ಆಗಿದಾವೆ. ಆ ಟೈಮ್ನಲ್ಲಿ ಒಳ್ಳೆ ಕೆಲಸ ಮಾಡಿದಾಗ ಯಾವತ್ತೂ ಹೋಗ್ಲಿಲ್ಲ. ಈಗ ಅಂದ್ರೆ ಇದು ಕೆಟ್ಟ ಕೆಲಸ ಅಂತಲ್ಲ, ಪ್ರಾರ್ಥನೆ ಮಾಡಲಾಗಿದೆ, ಪಠಣವನ್ನ ಮಾಡಿಸಲಾಗಿದೆ ಅಂತ ವಿಡಿಯೋ ಒಂದು ವೈರಲ್ ಆಗಿದ್ದಕ್ಕೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಒಂದು ದಿನ 365 ದಿವಸದಲ್ಲಿ ಒಂದು ದಿನ ಅಷ್ಟೇ ಆಪ್ಷನ್ ಅವರಿಗೆ. ಸರ್, ಇಷ್ಟ ಆಯ್ತು. ಸಂಸ್ಕೃತದಲ್ಲೂ ಹೇಳಿಸ್ತೀವಿ. ಜುಲೈ 1ರಿಂದಾನೇ
ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಬ್ರು ಪೋಷಕರು ದ್ವಾರಕೀಶ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದ್ವಾರಕೀಶ್ ಅವರೇ. ನಮಸ್ಕಾರ ಸರ್. ನಿಮ್ಮ ಮಗು ಇಲ್ಲೇ ಓದ್ತಿರೋದಾ? ಹೌದು ಸರ್. ಎಷ್ಟನೇ ಕ್ಲಾಸು? 4ನೇ ಕ್ಲಾಸು. 4ನೇ ಕ್ಲಾಸು. ಅಂದ್ರೆ ಎಲ್ಲಾ ತರಗತಿಯವ್ರಿಗೂ ಈ ರೀತಿಯಾಗಿ ಮಾಡಿಸಿದಾರ ಅಥವಾ ನಿಮ್ಮ ಮಗು ಓದ್ತಾ ಇರುವಂತ ಅಂದ್ರೆ 4ನೇ ಕ್ಲಾಸ್ ಅಲ್ಲಿ ಮಾತ್ರ ಈ ರೀತಿಯಾಗಿ ಮಾಡಿಸಿರೋದಂತ? ಅದು ಗೊತ್ತಿಲ್ಲ, ಎಷ್ಟನೇ ಕ್ಲಾಸ್ ಮಕ್ಳಿಗೆ ಮಾಡ್ತಿದಾರೆ ಅಂತ ಗೊತ್ತಿಲ್ಲ. ಮಾಡ್ತಿದಾರೆ. ಏನ್ ಹೇಳ್ತೀರಾ ನೀವು? ನಮ್ದೇನು ತಕರಾರಿಲ್ಲ ಸರ್. ನಮ್ಮ ಮಗು ಏನ್ ಮತಾಂಧತೆ ಮಾಡ್ತಿಲ್ಲ ಅವ್ರೇನು. ಓಕೆ. ಅವ್ರೇನ ಒಂದು ಯಾವ್ದೋ ಇದಕ್ಕೆ ಪ್ರಾರ್ಥನೆ ಮಾಡಿದಾರೆ ಅಷ್ಟೇ. ಇವ್ರೇ ನಮ್ಮ ಮಕ್ಳೇನ್ ಪ್ರಾರ್ಥನೆ ಮಾಡಿಲ್ಲ, ಅಲ್ಲಿ ಕೂತಿದ್ದಾರೆ. ಇವಕ್ಕೇನ್ ಲ್ಯಾಂಗ್ವೇಜ್ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಓಕೆ. ಅದೇ ನಮ್ಮ ಮಕ್ಳು ಕರ್ಕೊಂಡೋಗಿ ಏನ್ ಬಲವಂತವಾಗಿ ಏನ್ ಮತಾಂಧತೆ ಮಾಡ್ತಿಲ್ಲ. ಅದ್ರದ್ದೇನ್ ನಮ್ದೇನ್ ತಕರಾರಿಲ್ಲ, ಯಾವ್ದೇ ಮೋಹಲ್ಲ ಮಾಡಿಲ್ಲ ಅಲ್ಲಿ. ಅದೊಂದು ಸಾರ್ವಜನಿಕ ಸ್ಕೂಲು. ಸಾರ್ವಜನಿಕವಾಗಿ ಮಕ್ಳಿಗೆ ಏನ್ ಹೇಳ್ಬೇಕು, ಇದೊಂದು ಹಬ್ಬ ಅಂತ ಆಚರಣೆ ಇರುತ್ತೆ ಅಂತ ಟ್ರೆಡಿಷನಲ್ ತೋರ್ಸಿರ್ಬೋದು, ನಮ್ಗೇನ್ ಗೊತ್ತಿಲ್ಲ ಅದು. ಅದ್ರದ್ದೇನ್ ತಕರಾರಿಲ್ಲ. ಆಕ್ಚುಲಿ ಶಾಲಾ ಆಡಳಿತ ಮಂಡಳಿಯವರು ಅದನ್ನೇ ಸ್ಪಷ್ಟನೆ ಕೊಟ್ಟಿದೆ. ಆಕ್ಚುಲಿ ಭಾವೈಕ್ಯತೆಯ ಸಂದೇಶ. ಈಗ ನಾವು ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಆಚರಿಸ್ತೀವಿ, ಸರಸ್ವತಿ ಪೂಜೆ, ಯುಗಾದಿ ಎಲ್ಲದನ್ನೂ ಅದು ಎಲ್ಲಾ ಧರ್ಮದ್ದು ಆಚರಿಸುವಂತ ಸಂದರ್ಭದಲ್ಲಿ ಈ ಧರ್ಮದ ಬಗ್ಗೆನೂ ಕೂಡ ಗೊತ್ತಾಗ್ಲಿ ಮಕ್ಳಿಗೆ ಅಂತ ಹೇಳಿದೀವಿ ಅಷ್ಟೇ, ಬೇರೆ ಇನ್ನೇನು ಮಾಡ್ಸಿಲ್ಲ ಅಂತ ಹೇಳ್ತಾ ಇದ್ರು. ಹೌದು ಸರ್. ಈಗ ಅದ್ರ ಬಗ್ಗೆ ಹಂಗಾರ ಆ ಮುಸ್ಲಿಂ ಮಕ್ಳು ಓದೋವಂತ ಅವ್ ಹಂಗಾರ ಹೊರಗಡೆ ಬರ್ಬೋದಿತ್ತಲ್ಲ, ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡಂಗಿಲ್ಲ ನಮ್ ವಿರುದ್ಧ ಅಂತ. ಅದೆಲ್ಲ ನೋಡಿ ಸರ್, ಅದು ನಮ್ಗೇನು ಅದು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಸರ್ವಧರ್ಮನ ಪ್ರೀತಿಸುವಂತವ್ರು ನಾವು. ನಾವೇನ್ ನಮ್ಮ ಈ ಮತಾಂಧತೆ ಮಾಡಿಲ್ಲ ಅವರು ಶಾಲೆಯವರು ಬಲವಂತವಾಗಿ. ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತಿದ್ದೀರಾ? ಖಂಡಿತ. ಈಗ ಎಷ್ಟೋ ಜನ ರಾಜಕಾರಣಿಗಳು ಹೋಗಿ ಅವ್ರ ಹಬ್ಬಕ್ಕೆ ಹೋದ್ರೆ ಟೋಪಿ ಹಾಕೊಂಡು ಅಲ್ಲೇ ನಮಾಜ್ ಮಾಡಿ ಬರಲ್ವಾ? ಅದನ್ನೇನ್ ಅದೊಂದು ತಕರಾರಲ್ವಾ ಅದು? ಹೌದು ಹೌದು. ಮುಖ್ಯಮಂತ್ರಿಗಳು ಹೋಯ್ತಾರೆ, ಪ್ರಧಾನ ಮಂತ್ರಿಗಳು ಹೋಯ್ತಾರೆ, ತಪ್ಕೋತಾರೆ, ಬಾಯ್ ಮಾಡ್ತಾರೆ. ವಿಶ್ವಾಸವಾಗಿರೋದ್ರಲ್ಲಿ ಏನ್ ತಪ್ಪು? ನಮ್ಮ ಧರ್ಮದ ಬಗ್ಗೆ ಇನ್ನೊಂದು ಧರ್ಮದ ತಿಳ್ಕೊಳ್ತಾರೆ, ಹಾಗೆ ಬೇರೆ ಧರ್ಮದ ಬಗ್ಗೆ ನಾವು ತಿಳ್ಕೊಂಡ್ರೆ ತಪ್ಪಿಲ್ಲ ಅಂತ. ನಾವು ತಿಳ್ಕೊಳ್ಳೋದೇ ಬೇಡ ಸರ್, ಆಚರಣೆ ಮಾಡ್ತೀವಿ, ಅಲ್ಲಿಗೆ ಲಾಸ್ಟ್. ಅದು ಆ ಪಾಯಿಂಟ್ ಆಫ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಲಾಸ್ಟ್ ಅಷ್ಟೇ ನಮ್ದು. ಎಸ್, ಆ ಫ್ಯೂ ಸೆಕೆಂಡ್ಸ್ ಅಲ್ಲಿ. ಈಗ ಅಬ್ದುಲ್ ಕಲಾಂ ಅವರು ಮುಸ್ಲಿಮ್ರು, ಅವ್ರನ್ನ ನಾವು ರಾಷ್ಟ್ರಪತಿ ಅಂತ ಒಪ್ಕೊಳ್ಳಿಲ್ವಾ? ನೀತಾರ್ ಅಹಮದ್ ಅವರು ಮುಸ್ಲಿಮ್ಸ್ ಅವರು ನಮ್ ಸಾಹಿತಿಗಳು ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ವಾ? ಸೊ ಸರ್ವ ಧರ್ಮದ ಬಗ್ಗೆನೂ ಕೂಡ ಶಾಲಾ ಕಾಲೇಜಿನಲ್ಲಿ ತಿಳ್ಕೊಳ್ಳುವಂಥದ್ದು ಒಳ್ಳೇದೇ, ತಿಳಿಸ್ಕೊಡುವಂಥದ್ದು ಒಳ್ಳೇದೇ. ಶಾಲಾ ಆಡಳಿತ ಮಂಡಳಿಯವರು ಶಾಲೆಗಳು ಈ ರೀತಿಯಾಗಿ ನಿರ್ಧಾರ ಮಾಡೋದೇ ಸರಿ ಅಂತ. ಸರ್, ಮೊಗ್ಗಿನ ಮನಸ್ಸು ಅವಕ್ ಏನೇನೋ ಕೆಟ್ಟದನ್ನ ಏನೇನೋ ಮಾಡಿ ಪೇರೆಂಟ್ಸ್ಗಳು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಲ್ಲ ಏನೇನೋ ಮಾತಾಡೋದ್ರ ಬದಲು ಅವೊಂದ್ ಪ್ರೇಯರ್ ಮಾಡವೆ, ಬಂದವೆ, ನಮ್ಮ ಮನೆಗ್ ಬಂದ್ರೆ ನಮ್ ಟ್ರೆಡಿಷನಲ್ ಊಟ ಮಾಡ್ತೇವೆ, ನಮ್ ಟ್ರೆಡಿಷನಲ್ ಬಟ್ಟೆ ಹಾಕತ್ತವೆ, ನಮ್ ಸಂಪ್ರದಾಯ ಆಚರಿಸ್ತೇವೆ, ನಾವ್ ಸತ್ರೆ ತಲೆ ಬಳಸ್ಕತ್ತವೆ. ಏನ್ ತಪ್ಪು ಅದ್ರಲ್ಲಿ? ನಮ್ದೇನು ನನ್ ಮಗು ಏನು ತಪ್ಪು ಮಾಡೈತಿ ಅಂತ ಅನ್ಸಿಲ್ಲ, ಸ್ಕೂಲ್ ಅವರು ಏನು ತಪ್ಪು ಮಾಡೈತಿ ಅಂತ ಅನ್ಸಿಲ್ಲ ಸರ್. ನಿಮ್ ಮಗು ಮನೆಗ್ ಬಂದ್ಮೇಲೆ ಏನ್ ಹೇಳಿದ್ರು? ಏನೋ ಅದೇನೋ ನಾವ್ 2 ನಿಮಿಷನೂ ಇಲ್ಲ, ಇದೇನೋ ಮಾತಾಡಿರೋ ಅದ್ ನನ್ಗೇನು ಅರ್ಥ ಆಗ್ಲಿಲ್ಲ ಅಂತ ಅವತ್ತೇ ಹೇಳಿತ್ತು ಅದನ್ನ. ಓಕೆ ಓಕೆ. ಯಾವತ್ತಾಗಿರತ್ ಸರ್ ಇದು? ಗೊತ್ತಿಲ್ಲ, ದಿವಸ ಯಾವತ್ತು ಬಕ್ರೀದ್ ಆಗಿದ್ದೆ ಮೊನ್ನೆ ಗುರುವಾರ ಅನ್ಸುತ್ತೆ. ಅದ್ರ ಹಿಂದಿನ ದಿವಸ ಇರ್ಬೋದು, ಅದು ಕರೆಕ್ಟಾಗಿ ಗೊತ್ತಿಲ್ಲ ನಮ್ಗೆ. ಓಕೆ ಓಕೆ. ಬಂದ್ ಹೇಳ್ತು, ಅಮ್ಮ ಮಾಡ್ತಿರು ಅಂತ ಅವ್ರ ಅಮ್ಮನ್ ಕೊಟ್ಟು ಹೇಳ್ತು. ಓಕೆ ಓಕೆ. ದ್ವಾರಕೀಶ್ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಶ್ಯಾಮ್ ಸುಂದರ್ ಅವರು, ಹಿಂದೂಪರ ಸಂಘಟನೆಯ ಮುಖಂಡರು, ದೂರವಾಣಿ ಸಂಪರ್ಕದಲ್ಲಿ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಶ್ಯಾಮ್ ಸುಂದರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಪೋಷಕರು ಹೇಳ್ತಾ ಇದಾರೆ ಈ ರೀತಿಯಾಗಿ ಮಾಡೋದು ತಪ್ಪಿಲ್ಲ. ಆಕ್ಚುಲಿ 1-2 ನಿಮಿಷ ಮಾಡ್ಸಿದ್ದಾರೆ, ನಮ್ಮ ಮಕ್ಳು ಅವಾಗ ಕೂತಿದ್ದಾರೆ, ಉರ್ದು ಭಾಷೆಯಲ್ಲಿ ಏನೋ ಹೇಳಿದ್ದಾರೆ, ಅದ್ ನಮ್ಮ ಮಕ್ಳಿಗೂ ಕೂಡ ಗೊತ್ತಾಗಿಲ್ಲ. ಇವನ್ ನಮ್ಮ ಧರ್ಮದಲ್ಲಿ ಆಚರಿಸುವಂತ ಹಬ್ಬವನ್ನ ಅವರು ಕೂಡ ಆಚರಿಸ್ತಾರಲ್ವಾ? ಈಗ ಬೇರೆ ಧರ್ಮದ್ದು ಏನೋ ಹೇಳ್ತಾ ಇದಾರೆ ಅನ್ನುವ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಕೂತಿದ್ದಾರೆ, ಇದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾ ಇದಾರೆ ಅವರು. ಪೋಷಕರು ಅವ್ರು ಅಕ್ಸೆಪ್ಟ್ ಮಾಡ್ಕೊತಾ ಇದಾರೆ ಅಂದ್ರೆ ಸರ್, ಈಗ ನಾವು ಎಲ್ಲ ಪೋಷಕರು ಅಕ್ಸೆಪ್ಟ್ ಮಾಡ್ಕೋಬೇಕು. ಈಗ 100 ಜನ ವಿದ್ಯಾರ್ಥಿಗಳಿದ್ರೆ ಒಬ್ರು ಅಕ್ಸೆಪ್ಟ್ ಮಾಡ್ಕೊತಾರೆ. ಎರಡನೇದು, ಅವರು ಈಗ ನಮ್ ಧರ್ಮದ್ದನ್ನ ಮಾಡಿದ್ದಾರೆ ಅಂದಾಗ, ಇದೇ ಚಂದ್ರಾಪುರದಲ್ಲಿ ಒಂದು ಅಲ್ಲಾಮಿನ ಅಂತ ಸ್ಕೂಲ್ ಇದೆ ಸರ್, ಮುಸ್ಲಿಮ್ಸ್. ಅಲ್ಲಿ ಯಾರು ಶ್ರೀರಾಮನವಮಿ ಮಾಡೋದಕ್ಕೆ ಇದೇ ಪೋಷಕರು ಹೇಳಿ ನೋಡೋಣ, ಇಲ್ಲ ಇದು ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವಿ ಮಾಡಿ ಸರ್. ನಾವೇ ನಮ್ಮ ಹಿಂದೂಗಳ ಸ್ಕೂಲಲ್ಲಿ ನಾವು ನಿಮ್ದ ಬಕ್ರೀದ್ ಆಚರಣೆ ಮಾಡಿದೀವಿ, ನಿಮ್ ಸ್ಕೂಲಲ್ಲೂ ನಮ್ಮ ಹಬ್ಬನ ಆಚರಣೆ ಮಾಡಿ ಅಂತ ಹೇಳ್ತೀವಿ ನೋಡಲ್ಲ. ಒಂದೊಂದ್ ಸ್ಕೂಲಿಗೂ ಡಿಫ್ರೆನ್ಸ್ ಇರುತ್ತಲ್ವಾ? ನಾವ್ ಯಾಕೆ ಹೇಳ್ಬೇಕು ಸರ್? ನಾವ್ ಹೋಗಿ ಯಾಕೆ ಹೇಳ್ಬೇಕು? ನಮ್ಗದೇ ನನ್ ಕನ್ಸರ್ನ್, ನಮ್ಗದು ಸಂಬಂಧ ಇಲ್ಲ. ಅದು ನಾವ್ ಯಾಕೆ ಹೋಗಿ ಅಲ್ಲಾಮಿನ್ ಸ್ಕೂಲ್ಗೆ ಹೋಗಿ ಹೇಳಕ್ ನಾನ್ ಯಾರು? ಸಂಬಂಧಪಟ್ಟ ಯಾರಿದೆ ನಾವು ಹೋಗಿ ಹೇಳ್ತಾನೆ. ಸಂಬಂಧಪಟ್ಟ ಮಾಡ್ಲೇಬೇಕು, ಅದು ಆಗ್ಲೇಬೇಕು ಅನ್ನೋರು ಹೇಳ್ತಾರೆ. ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ. ಈಗ ಮಕ್ಕಳು ಅಂದ್ರೆ ಅವ್ರೇನೋ ದೊಡ್ಡ ಮಕ್ಳಲ್ಲ, ಚಿಕ್ಕ ಮಕ್ಳಿಗೆ ಇದ್ ಮಾಡಿರ್ತಾರೆ. ಅವ್ರ ಮನ್ಸಲ್ಲಿ ಏನ್ ಅನ್ಸುತ್ತೆ? ಈಗ ಏನಿಲ್ಲ, ನಮ್ಮ ಅಪ್ಪ ಸತ್ತಾಗ ತಲೆ ಬಳಸ್ಕೋಬಾರ್ದು, ನಮ್ಮ ಅಪ್ಪ ಸತ್ತಾಗ ಕಣ್ಣೀರ್ ಹಾಕ್ಬಾರ್ದು ಅಂತ ಏನಿಲ್ಲ. ಯಾರು ಏನ್ ಮಾಡಿಲ್ಲ. 2 ಮಿನಿಟ್ಸ್ ಅಲ್ಲಿ ಯಾವ್ದೇ ಮಕ್ಳನ್ನ ಮನಸ್ಸನ್ನ ಪರಿವರ್ತನೆ ಮಾಡಕ್ಕಾಗಲ್ಲ. 1 ವರ್ಷ ಎಲ್ಲ ಪಾಠ ಮಾಡಿರೋದು ಕೊನೆ ಪರೀಕ್ಷೆ ಬರೆಯಕ್ ಹೋದಾಗ್ಲೇ ಫೇಲ್ ಆಯ್ತವೆ. ಅದೆಲ್ಲ ನಮ್ಗೇನು ತೊಂದರೆ ಆಗಿಲ್ಲ ಅದ್ರಲ್ಲಿ. ಯಾರು ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಬಿಡ್ತಾರೋ, ಇಟ್ ಈಸ್ ಮೈ ವರ್ಡ್. ನಮ್ಮ ಮಗು ಏನ್ ಮಾಡಿಲ್ಲ, ನಾನ್ ಸತ್ತಾಗ ಅಳುತ್ತೆ, ನಾನ್ ಸತ್ತಾಗ ತಲೆ ಬಳಸ್ಕೊಳುತ್ತೆ, ಎಲ್ಲಾ ಮಾಡುತ್ತೆ, ನಮ್ಮಲ್ಲಿ ಎಡೆ ಇಡುತ್ತೆ.
ಅದಕ್ಕೆ ಯಾವ್ದೇ ಸಂಪ್ರದಾಯ ಕಂದಾಚಾರಕ್ಕೆ ಯಾವ್ದಕ್ಕೂ ಹೋಗಿಲ್ಲ ಅದು. ಹೌದು, ನಾವು ಪೋಷಕರು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ನಾವು ಸ್ಕೂಲ್ ಮಾಡಿರೋದನ್ನ ಅವ್ರಿಗೆ ಕೇಳಿದಾಗ್ಲೂ ಹೇಳಿದಷ್ಟೇ, ಒಂದು ಅವೇರ್ನೆಸ್ ಅಷ್ಟೇ. ಇದನ್ನ ಎಲ್ಲಾನು ಬಲವಂತವಾಗಿ ಮಾಡ್ತಿದೀವಿ ಅಂತ ಹೇಳ್ತಾ ಇಲ್ಲ. ಪ್ರತಿ ಹಬ್ಬನು ಎಲ್ಲಾ ಮಕ್ಳು ಬಂದಿವಿಲ್ಲ, ಎಲ್ಲಾ ಮಕ್ಳು ಅಲ್ಲಿ ಬಂದಿವಿಲ್ಲ. ಆಡಿಟೋರಿಯಂ ಅಲ್ಲಿ ಎಷ್ಟು ಮಕ್ಳು ಸಣ್ಣ ತುಂಬಾ ಲೋಯರ್ ಕೆಜಿ ಮಕ್ಳುಗಳು ಬಂದು ಕೂತಿರೋದಷ್ಟೇ. ನಮ್ಮ ಮಗು ಬಂದು ಹೇಳ್ತಾ ಅವತ್ತೇ ಅದೇನ್ ಮಾತಾಡಿದ್ರು ಅಂತ ಗೊತ್ತಾಗ್ಲಿಲ್ಲ. 1 ಮಿನಿಟ್ ಮಾಡ್ಲಿಲ್ಲ ಅಮ್ಮ, ಅದೇನು ಮಾಡಿದ್ರು ಅಷ್ಟೇ ಮುಗಿದ್ರು, ಕೈ ಮುಗ್ದ ಬಂದು ಅಷ್ಟೇ ಅಂತ ಹೇಳಿದ್ದು. ಇವಕ್ಕೆ ಯಾವ್ದೇ ಕುರಾನ್ ಕಲ್ಸಿಲ್ಲ, ಯಾವ್ದೇ ಅವ್ರ ಭಾಷೆನ ಹೇಳ್ಕೊಟ್ಟಿಲ್ಲ, ಬಲವಂತ ಮಾಡಿಲ್ಲ. ನಾವು ಅದನ್ನ ಹೇಳ್ತಾರೆ, ಅವ್ರು ಬಲವಂತವಾಗಿ ಮಾಡ್ಸಿದ್ದಾರೆ ಅಂತ ಹೇಳ್ತಾ ಇಲ್ಲ, ಕುರಾನ್ ಕಲ್ಸಿದ್ದಾರೆ ಅಂತ ಯಾರು ಆರೋಪ ಮಾಡಿಲ್ವಲ್ಲ. ನಿಮ್ ವಿರೋಧ ಏನಕ್ಕೆ ಸರ್ ಈಗ ಶ್ಯಾಮ್ ಸುಂದರ್ ಅವರೇ? ಅಲ್ಲ, ನಾವ್ ಹೇಳ್ತಾ ಇರೋದು ಸರ್, ವಿರೋಧ ಅಂದ್ರೆ ಒಂದು ಸ್ಕೂಲಲ್ಲಿ ಇದು ಪ್ರಾರಂಭ ಆದ್ರೆ ಪ್ರತಿ ಸ್ಕೂಲಲ್ಲೂ ಪ್ರಾರಂಭ ಆಗುತ್ತವೆ. ನಾಳೆ ದಿವಸ ಇದು ಇವತ್ತು 1 ನಿಮಿಷ, ನಾಳೆ ದಿವಸ 30 ಸೆಕೆಂಡ್, ನಾಳೆ ದಿವಸ 2 ನಿಮಿಷ ಆಗ್ಬೋದು, ಅರ್ಧ ದಿವಸ ಆಗ್ಬೋದು, 1 ದಿವಸ ಎಲ್ಲ ಮಾಡ್ಬೋದು. ಹೌದು, ಮಾಡ್ಲಿ ಬಿಡಿ. ಅದ್ರ ಬಗ್ಗೆ ಆಚರಣೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿನ ನಾವು ಒಂದ್ ದಿವಸ ಎಲ್ಲ ಎಂಟೈರ್ ಡೇ ಪ್ರೊಸೆಷನ್ ಹೋಯ್ತೀವಿ, ಮಾಡ್ಲಿ ಬಿಡಿ, ಏನ್ ತಪ್ಪು? ಹೌದು, ಈಗ ತಪ್ಪಿದೆ. ನಾವ್ ಯಾರು ನಿಮ್ಮ ಮಗನ್ನ ನೀವು ತಗೊಂಡೋಗಿ ಮಸೀದಿಲೇ ಬಿಡಿ ಸ್ವಾಮಿ, ನಾವು ಕೇಳಕ್ಕಾಗುತ್ತಾ? ನಿಮ್ಮ ವಿಚಾರ, ನಿಮ್ಮ ಮಕ್ಕಳು ಮತಾಂಧತೆ ಮಾಡಿಸ್ತೀನಿ, ಅದು ನಾನು ನೋಡ್ತಿರೋ ಮಗು ನನ್ನ ಹಕ್ಕದು. ಹೌದು, ಮಗು ನನ್ನ ಹಕ್ಕದು. ಅದನ್ನ ನಾವು ವಿರೋಧ ಮಾಡ್ತೇವೆ. ನಿಮ್ ಮಗನ ಯಾಕೆ ಕಳ್ಸಿದ್ವಿ ಅಂತ ನಾವು ಕೇಳ್ತೇಲ್ವಾ? ನಿಮ್ ಮಗನ ನೀವೆಲ್ಲಾರು ಸೇರಿಸಬಹುದಲ್ವಾ? ಹೌದು, ಅದನ್ನ ಯಾರು ನಾವು ನಿಮ್ಮ ಈಗ ಶ್ಯಾಮ್ ಸುಂದರ್ ಅವರೇ, ನಿಮ್ಗೆ ಯಾರಾದ್ರೂ ಪೋಷಕರು ಕಂಪ್ಲೇಂಟ್ ಕೊಟ್ರಾ ಈ ತರ ಮಾಡಿ ತಪ್ಪು ಅಂತ? ವಿಡಿಯೋಗಳನ್ನ ಕಳಿಸಿದ್ರೆ ಈಗ ನಿಮ್ ಜೊತೆ ನೀವು ವಿರೋಧ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಯಾರಾದ್ರೂ ಪೋಷಕರು ಬಂದು ನಿಮ್ ಜೊತೆ ನಿಂತ್ಕೊಂಡಿದ್ರ, ಹಿಂಗ್ ಮಾಡಿದ್ದಾರೆ ನಮ್ಮ ಮಕ್ಳಿಗೆ ತಪ್ಪು ಅಂತ ಯಾರಾದ್ರೂ ಕೇಳಿದ್ರ ಆಡಳಿತ ಮಂಡಳಿ? ನಾವು ಕೇಳಿದ್ದು ಇದೇನು ವಿಡಿಯೋಗಳನ್ನ ಪೋಷಕರು ಕಳಿಸಿದ್ದಾರೆ, ಯಾಕೆ ಈ ರೀತಿ ನಡೀತಾ ಇದೆ ಅಂತ ಅಷ್ಟೇ ಕೇಳಿದ್ದು. ಅವರು ಅದಕ್ಕೆ ಕೇಳಿದ್ದಾರೆ. ಅಂದ್ರೆ ನಮ್ದು ಎಲ್ಲಾ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ, ಅದರಲ್ಲಿ ಇದು ಒಂದು ಈ ತರ ಮಾಡಿದೀವಿ ಅಂತ ಹೇಳಿದ್ದಾರೆ ಅವರು. ಆಯ್ತು, ಇನ್ನು ಮುಂದೆ ಈ ರೀತಿ ಏನಾರ ಬಹುಸಂಖ್ಯಾತರಿಗೆ ಯಾವುದೇ ಧಕ್ಕೆ ಆಗಂತ ಕೆಲಸಗಳನ್ನ ಮಾಡಲ್ಲ ಅಂತ ಅವರೇ ಹೇಳಿದ್ದಾರೆ. ಈಗ ಹೇಳಿದ್ಮೇಲೆ ಮತ್ತೆ ಇದನ್ನ ನಾವು ಮತ್ತೆ ಅದನ್ನ ಮುಂದುವರಿಸಬಾರ್ದು ಅಂತ ನಾವು ಅಲ್ಲಿಗೆ ಸುಮ್ಮನಾಗಿದ್ದೀವಿ. ಅಲ್ಲ, ಯಾಕೆಂದ್ರೆ ಹೊರಗಡೆ ಬೇರೆ ಪ್ರತಿಭಟನೆ ಆಗಿತ್ತು, ನಾವು ನೋಡ್ತಾ ಇದ್ವಿ, ನೀವು ಕೂಡ ಇದ್ರಿ ಅನ್ಸುತ್ತೆ ಆ ಪ್ರತಿಭಟನೆ ಟೈಮಲ್ಲಿ ನಾನು ಇರ್ಲಿಲ್ಲ. ಪ್ರತಿಭಟನೆ ನಾವು ಹೋಗೋತ್ತಿಗೆ ಮಾಡಿದ್ರು. ನಾವು ಅದಕ್ಕೆ ಏನಂದ್ರೆ, ನಾವು ಪ್ರತಿಭಟನೆ ನಡಿಬೇಕಾ ನನ್ಗೆ ಮಾಹಿತಿ ಕೊಟ್ಟರು ಈ ತರ ನಡೀತಾ ಇದೆ ಅಂತ. ಯಾವುದೇ ಒಂದು ಸಂಸ್ಥೆ ಆಗ್ಲಿ ಸುಮ್ನೆ ನಾವು ಏಕಾಏಕಿ ಈಗ ಅವ್ರದ್ದು ಕೇಳ್ಬೇಕು, ಅವ್ರದ ಯಾವ ಆಡಳಿತ ಮಂಡಳಿ ಇರುತ್ತೋ ಅಲ್ಲಿ ಯಾರು ಇರ್ತಾರೆ ಶಿಕ್ಷಣ ಸಂಸ್ಥೆನ, ನಾವು ಒಂದೇ ಸರಿ ರಸ್ತೆಗಿಳಿಯೋದಕ್ಕೆ ಒಂದು ಪೊಲೀಸ್ ಇಂದ ಪರ್ಮಿಷನ್ ತಗೋಬೇಕು, ಇವೆಲ್ಲ ಮಾಡ್ಬೇಕು. ಏಕಾಏಕಿ ಆತರ ಮಾಡಬಾರ್ದು ಅಂತ ನಾನೆಲ್ಲ ಇದ್ದಂತ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಾರೆ ಎಲ್ಲಾರನ್ನೂ ಸಹ ನಾನೇ ಅವರಿಗೆ ಮನವರಿಕೆ. ದ್ವಾರಕೀಶ್ ಅವರು ಅವರ ಮಗು ಹೋಗ್ತಾ ಇರೋದು ಅವರೇ ಹೇಳ್ತಾ ಇದ್ರು, 1 ನಿಮಿಷಕ್ಕಿಂತ ಹೆಚ್ಚು ಏನು ಮಾಡೋ ಇಲ್ಲ. ಆಮೇಲೆ ಹೇಳಿದ್ದಾರೆ ಅಷ್ಟೇ, ಅರಿವನ್ನ ಮೂಡಿಸಿದ್ದಾರೆ. ಹಬ್ಬ ಅಂದ್ರೇನು, ಅವರಲ್ಲಿ ಯಾವ ರೀತಿಯಾಗಿ ಹಬ್ಬ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಅಂತ ಹೇಳ್ತಾ ಇದ್ರು ಅವರು. ಅವರೇ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಬಿಕಾಸ್ ಅವ್ರ ಮಗು ಓದ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನಾಗಿದೆ ನೈಜತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ಸೊ ಹೀಗಾಗಿ ಅದನ್ನ ಹೇಳ್ತಾ ಇದಾರೆ ಅವರು. ಅದು 1 ನಿಮಿಷನೂ ಆಗಿಲ್ಲ ಸರ್, ಅದು ಲೆಸ್ ದೆನ್ 1 ಮಿನಿಟ್. ಅದು ಯಾವ್ದೋ ಒಂದ್ ಮಗು ಬರುತ್ತೆ, ಮುಸ್ಲಿಮ್ಸ್ ಮಗು, ಏನ್ ಬೇರೆ ಮಕ್ಕಳೆಲ್ಲ ಕೈ ಮುಗಿತೇವೆ ಬರ್ತವೆ. ಇದಕ್ಕೆ ಎಷ್ಟು ಮಿನಿಟ್ ಆಗ್ಬೋದು? ನಾವ್ ಹೇಳ್ತಾ ಇರೋದು ಅವ್ರು ದ್ವಾರಕೀಶ್ವರ್ ಹೇಳಿದ್ರು. ನಾನು ಈಗ ಸ್ಪಷ್ಟನೆ ನಿಮಗೂ ಕೂಡ ಸಿಕ್ಕಿದೆ ಶ್ಯಾಮ್ ಸುಂದರ್ ಅವರೇ. ನೀವು ಆಡಳಿತ ಮಂಡಳಿಯವ್ರನ್ನ ಕೇಳಿದಂತ ಸಂದರ್ಭದಲ್ಲಿ ಕುವೆಂಪು ಅವರೇ ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ ಕರ್ನಾಟಕ ಅಂತ. ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಸುಮ್ನೆ ಆ ಶಾಲೆಯನ್ನು ಕೂಡ ಟಾರ್ಗೆಟ್ ಮಾಡೋದಲ್ಲ, ಅಲ್ಲಿ ಓದ್ತಿರುವಂತ ಮಕ್ಕಳಿಗೂ ಕೂಡ ನಾವು ಡಿಸ್ಟರ್ಬ್ ಮಾಡುವಂತದ್ದು ತಪ್ಪಾಗುತ್ತೆ. ಧನ್ಯವಾದ ದ್ವಾರಕೀಶ್ ಅವರೇ, ಹಾಗೆ ಶ್ಯಾಮ್ ಸುಂದರ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ತುಂಬಾ ಡ್ರ್ಯಾಗ್ ಮಾಡ್ತಾ ಹೋದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತಾವೆ ಕೆಲವೊಂದು ಪ್ರಕರಣಗಳು. ಇದೇ ಒಂದು ರಾಜಕೀಯ ಅಸ್ತ್ರ ಕೂಡ ಆಗ್ಬಿಡುತ್ತೆ. ನೋಡಿ, ಇವ್ರದ್ದು ಯಾರ್ದೋ ಸರ್ಕಾರ ಬರ್ತಿದ್ದ ಹಾಗೆ ಇದೆಲ್ಲ ಶುರು ಹಚ್ಕೊಂಡ್ಬಿಡ್ತು ಅಂತ ಹೇಳ್ದೆ ಹೋದ್ರೆ ಸಾಕು. ಬಿಕಾಸ್ ಅವ್ರು ಎಲ್ಲ ಹಬ್ಬವನ್ನ ಮಾಡುವ ರೀತಿಯಲ್ಲಿ 1 ನಿಮಿಷ ಈ ಹಬ್ಬ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಮಕ್ಕಳು ಕೂಡ ಅದನ್ನೇ ಹೋಗಿ ಹೇಳಿದ್ದಾರೆ ಪೇರೆಂಟ್ಸ್ಗಳಿಗೆ.